ಸುಮನ್ ಟಿವಿ ಹೆಲ್ತ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ನಾವಿವತ್ತು ಬೆಂಗಳೂರಿನಲ್ಲಿರುವಂತಹ ಜಯನಗರದಲ್ಲಿರುವಂತಹ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಂನಲ್ಲಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರಬಹುದು, ಸಾಕಷ್ಟು ಜನರು ಇಲ್ಲಿ ನೆರೆದಿರುವಂತದ್ದು. ಇಲ್ಲಿ ನಡೀತಾ ಇರುವಂತದ್ದು ಒಂದು ಕಾಯಿಲೆಯ ಜಾಗೃತಿ ಕಾರ್ಯಕ್ರಮ ಕುರಿತಾಗಿ ಒಂದು ಕಾರ್ಯಕ್ರಮ ನಡೀತಾ ಇರೋದು. ಹಾಗಾದ್ರೆ ಏನು ಆ ಕಾಯಿಲೆ ಅಂತ ನೋಡೋದಾದ್ರೆ ಬ್ರೈನ್ ಸ್ಟ್ರೋಕ್ ಕುರಿತಾಗಿ ಈ ಒಂದು ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ. ರನ್-ಅಥಾನ್ ಅಥವಾ ವಾಕ್-ಅಥಾನ್ ಅನ್ನೋ ಈ ಒಂದು ಕಾರ್ಯಕ್ರಮದ ಹೆಸರಿನಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು ಏರ್ಪಡಿಸಿರುವಂತದ್ದು ಅಪೋಲೋ ಆಸ್ಪತ್ರೆಯ ವೈದ್ಯರು ಇಲ್ಲಿ ಸೇರಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದಾರೆ. ಹಾಗೆ ಕೇವಲ ಜನಸಾಮಾನ್ಯರಲ್ಲ, ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿದ್ದಾರೆ. ಹಾಗೆ ನೀವು ನೋಡ್ತಾ ಇರಬಹುದು, ನನ್ನ ಹಿಂದೆ ಈ ಒಂದು ವಾಕಥಾನ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಹಾಗೆ ನಮ್ಮ MP ತೇಜಸ್ವಿ ಸೂರ್ಯ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅವರು ಕೂಡ, ಅವ್ರ ಜೊತೆಗೂ ಕೂಡ ನಾವು ಮಾತಾಡೋಣ. ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವು ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ವಾಕಥಾನ್ ಅಂದ್ರೆ ಒಂದು ಫಿಟ್ನೆಸ್ ಅವೇರ್ನೆಸ್ ಮೂಡಿಸೋ ಮೂಲಕ ಈ ಒಂದು ಬ್ರೈನ್ ಸ್ಟ್ರೋಕ್ ಅನ್ನೋ ಏನು ಒಂದು ಕಾಯಿಲೆ ಇದೆ, ಆ ಕಾಯಿಲೆಯನ್ನ ಅವೇರ್ನೆಸ್ ಮೂಡಿಸೋಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ. ಬನ್ನೇರ್ಘಟ್ಟ ಹಾಗೂ ಜಯನಗರ ಅಪೋಲೋ ಹಾಸ್ಪಿಟಲ್ ಹಮ್ಮಿಕೊಂಡಿರುವಂತಹ ಈ ಸ್ಟ್ರೋಕ್ ಡೇ ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ರು. ಕೇವಲ ಜನರಷ್ಟೇ ಅಲ್ಲ, ವೈದ್ಯರು ಕೂಡ ಈ ಒಂದು ವಾಕಥಾನ್ ನಲ್ಲಿ ಪಾಲ್ಗೊಂಡಿದ್ರು. ಹಾಗೆ ಕೇವಲ ಹಾಸ್ಪಿಟಲ್ನ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮಾತ್ರ ಅಲ್ಲ, ವಿವಿಧ ನರ್ಸಿಂಗ್ ಕಾಲೇಜ್ನ ಸ್ಟೂಡೆಂಟ್ಸ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಸುಮಾರು 5,000ಕ್ಕೂ ಹೆಚ್ಚು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸೌತ್ ಡಿವಿಷನ್ DCP ಲೋಕೇಶ್ ಅವರು ಕೂಡ ಆಗಮಿಸಿದ್ರು. ಹಾಗೆ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಶೋಭೆಯನ್ನ ಹೆಚ್ಚಿಸಿದ್ರು. ಹಾಗೆ ಹಿರಿಯ ನಟಿ ಹೇಮಾ ಚೌಧರಿ ಅವರು ಕೂಡ ಈ ಒಂದು ಸ್ಟ್ರೋಕ್ ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಆಗಮಿಸಿ ಅವರಿಗೆ ಆಗಿದ್ದಂತಹ ಸ್ಟ್ರೋಕ್ ಕುರಿತಾಗಿ ಮಾಹಿತಿಯನ್ನು ಕೂಡ ನೀಡಿದ್ರು. ಅಪೋಲೋ ಹಾಸ್ಪಿಟಲ್ ವತಿಯಿಂದ ಸ್ಟ್ರೋಕ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರ ಬಗ್ಗೆ ಏನ್ ಹೇಳ್ತೀವಿ? ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಅಮ್ಮ. ಇದು ಹೆಮ್ಮೆ ಪ್ರಶ್ನೆ ಮಾತ್ರ ಅಲ್ಲ, ನಮ್ಮ ಉಸಿರಿನ ಪ್ರಶ್ನೆ ಇದು. ಇಂಥ ಕಾರ್ಯಕ್ರಮಕ್ಕೆ ಬರೋಕ್ಕೆ ನನಗೂ ಒಂದು ಇನ್ಸಿಡೆಂಟ್ ನಡೆದಿರೋದ್ರಿಂದ ಬಂದಿದ್ದರಿಂದ ಇವಾಗ ಬೇರೆಯವ್ರಿಗೂ ಹೇಳೋಕೆ ಇದು ತುಂಬ ಈಸಿ ಆಗ್ತಿದೆ. ಈ ಅವೇರ್ನೆಸ್ ಜನಗಳೆಲ್ಲರಿಗೂ ಬರಬೇಕು. ಆ್ಯಂಡ್ ಅಪೋಲೋ ಹಾಸ್ಪಿಟಲ್ ಈಸ್ ಡೂಯಿಂಗ್ ದಿ ಬೆಸ್ಟ್ ವರ್ಕ್. ಸ್ಟ್ರೋಕ್ ಆದಂತಹ ಸಂದರ್ಭದಲ್ಲಿ ತಾವು ಆ ಸಿಚುಯೇಷನ್ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ರಿ ಅಂತ? ಇಮ್ಮಿಡಿಯೇಟ್ ಆಗಿ ನಮ್ಮ ಮನೆಯಲ್ಲಿರೋ ನಮ್ಮ ಹುಡುಗರಾಗಲಿ, ನನ್ನ ಡಾಕ್ಟರ್ ಗೋಪಾಲ್ ಅವರಾಗಲಿ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಂಡು ಅಪೋಲೋಗೆ ಬಂದಿದ್ದರಿಂದ ಸತೀಶ್ ಚಂದ್ರ ಅವರು, ಚಿನ್ಮಯ್ ನಾಗೇಶ್ ಅವರು ಭಾಳ ಕೇರ್ ತಗೊಂಡು ನನ್ನನ್ನು ಉಳಿಸಿ ಇವತ್ತು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ವಿಲ್ ಪವರ್ ಈಸ್ ವೆರಿ ಇಂಪಾರ್ಟೆಂಟ್ ಅಮ್ಮ. ನನ್ನ ಕೈಯಲ್ಲಿ ಆಗುತ್ತೆ, ನಾನು ಬದುಕ್ತೀನಿ, ಇಲ್ಲ ಈ ಎಕ್ಸಸೈಸ್ ಮಾಡೋಕ್ಕಾಗುತ್ತೆ ಅಂತ ನಮ್ಮಲ್ಲಿ ನಾವು ಒಂದು ದೃಢವಾದ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ಫ್ಯಾಮಿಲಿ ಆ್ಯಂಡ್ ದೇವದು ಆ ದೇವರ ಅನುಗ್ರಹನೇ ಇದ್ರೇ ನಾವು ಉಳಿಯೋಕ್ಕಾಗುತ್ತೆ. ಸೊ ಇವತ್ತು ನಮ್ಮ ಜೊತೆಗೆ ಡೈನಾಮಿಕ್ ಹಾಗೂ ಯಂಗ್ ಪೊಲಿಟಿಷಿಯನ್ ಆಗಿರುವಂತ ತೇಜಸ್ವಿ ಸೂರ್ಯ ಅವರಿದ್ದಾರೆ. ಸರ್, ನೀವು ಫಿಟ್ನೆಸ್ಗೆ ರೋಲ್ ಮಾಡೆಲ್ ಅಂತಾನೆ ಹೇಳ್ಬೋದು. ಯಂಗ್ ಅಂಡ್ ಡೈನಾಮಿಕ್ MP ನೀವು. ಸೊ ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೇಗೆ ಅನಿಸ್ತಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ವರ್ಲ್ಡ್ ಸ್ಟ್ರೋಕ್ ಡೇನ ಅಪೋಲೋ ಹಾಸ್ಪಿಟಲ್ಸ್ ಬಹಳ ಮೀನಿಂಗ್ಫುಲ್ ಆಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಪ್ರತಿ ವರ್ಷ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇವತ್ತು ಸಾವಿರಾರು ಜನ 5K ಮತ್ತೆ 10K ರನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬೀಯಿಂಗ್ ಆಕ್ಟಿವ್ ಅಂಡ್ ಬೀಯಿಂಗ್ ಫಿಟ್ ಇದು ಬಹಳ ಎಸೆನ್ಷಿಯಲ್ ಹೆಲ್ತಿಗೆ. ತುಂಬಾ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ಸಂತೋಷ ತಂದಿದೆ. ಇಲ್ಲಿನ ಡಾಕ್ಟರ್ಸ್ಗಳು ದೇ ಆರ್ ಒನ್ ಆಫ್ ದ ಬೆಸ್ಟ್ ಇನ್ ಇಂಡಿಯಾ. ನೀವು ಈ ಥರದ್ದು ಯಾವುದೇ ಇವೆಂಚುಯಾಲಿಟಿ ಆದಾಗ ಆದಷ್ಟು ಬೇಗ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ತುಂಬ ಜನರ ಜೀವನ ಉಳಿಸ್ಬೋದು. ಅವ್ರಿಗೆ ಮತ್ತೆ ಮೊಬಿಲಿಟಿ ಕೊಟ್ಟು ಅವರ ಫುಲ್ ಹೆಲ್ತನ್ನು ಮತ್ತೆ ಅವರಿಗೆ ರೀಸ್ಟೋರ್ ಮಾಡಿಕೊಡುವಂಥ ಕೆಲಸ ಇಲ್ಲಿ ನಡೆದಿದೆ. ಐ ವಿಶ್ ದೆಮ್ ದ ವೆರಿ ಬೆಸ್ಟ್.
ಅಂಡ್ ಪ್ರತಿ ವರ್ಷ ಇಷ್ಟು ಜನ ಬಂದು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಐ ಆಮ್ ಗ್ರೇಟ್ಫುಲ್ ಫಾರ್ ಆಲ್ ಆಫ್ ದೇರ್ ಪಾರ್ಟಿಸಿಪೇಟ್. ನಿಮ್ಮ ಈ ಒಂದು ಬಿಸಿ ಸ್ಕೆಡ್ಯೂಲ್ ನಲ್ಲಿ ನೀವು ನಿಮ್ಮ ಒಂದು ಫಿಟ್ನೆಸ್ ನ ಹೇಗ್ ಮೇಂಟೈನ್ ಮಾಡ್ತೀರಾ? ಯಾಕಂದ್ರೆ ದಿನ 15 ನಿಮಿಷ 20 ನಿಮಿಷ ಸಾಕು. ಒಂಚೂರು ಆಕ್ಟಿವ್ ಆಗಿದ್ರೆ, ಚೂರು ಓಡಾಡಿದ್ರೆ ಇಟ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಲಿಫ್ಟ್ ತಗೊಳ್ಳೋದ್ರ ಬದಲು ಸ್ಟೇರ್ಸ್ ಅಲ್ಲಿ ಹೋದ್ರೆ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಪೋಲೋ ಹಾಸ್ಪಿಟಲ್ನ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿರ್ತಕ್ಕಂತಹ ಗೋವಿಂದಯ್ಯ ಯತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಡಾಕ್ಟರ್, ನಾವು ಇವತ್ತಿನ ಕಾರ್ಯಕ್ರಮ ನೋಡಿದ್ವಿ. ಈ ಬ್ರೈನ್ ಸ್ಟ್ರೋಕ್ ಕುರಿತಾಗಿ ಸಾಕಷ್ಟು ಜಾಗೃತಿಯನ್ನ ವಹಿಸುವಲ್ಲಿ ಅಪೋಲೋ ಹಾಸ್ಪಿಟಲ್ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರ್ತಾ ಇದೆ. ನಿಮ್ ಜೊತೆಗೆ ನಾನು ಮಾತಾಡೋದಾದ್ರೆ, ಈ ಬ್ರೈನ್ ಸ್ಟ್ರೋಕ್ ಯಾವ ಕಾರಣಕ್ಕಾಗುತ್ತೆ, ಹಾಗೆ ಇದರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ? ಸ್ಟ್ರೋಕ್ ಆಗೋದು ಏನಕ್ಕಪ್ಪ ಅಂತಂತಂದ್ರೆ ಮೇನ್ಲಿ ಸ್ಟ್ರೋಕ್ ಇಸ್ ಎ ಪ್ರಿವೆಂಟಬಲ್ ಡಿಸೀಸ್ ಅಂತ ಹೇಳ್ತೀವಿ. ಪ್ರಿವೆಂಟಬಲ್ ಡಿಸೀಸ್ ಏನಕ್ಕಪ್ಪ ಅಂತಂತಂದ್ರೆ ಯಾರಿಗೆ ಆಗ್ಲಿ ಲೈಫ್ ಸ್ಟೈಲ್ ಡಿಸೀಸ್ ಅಂತಾನು ಒಂದ್ ಹೇಳ್ತಾರೆ. ಶುಗರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಲೆಸ್ ಸ್ಲೀಪ್, ಟು ಮಚ್ ಸ್ಟ್ರೆಸ್, ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ರಿಸ್ಕ್ ಫಾರ್ ಫಾರ್ಮಿಂಗ್ ಎ ಸ್ಟ್ರೋಕ್, ಥ್ರಾಂಬಸ್ ಆರ್ ಅನ್ ಹೈಪರ್ಟೆನ್ಸಿವ್ ಬ್ಲೀಡ್. ಸೊ ಸ್ಟ್ರೋಕ್ ಪ್ರಿವೆನ್ಷನ್ ಏನ್ ಮಾಡಬೇಕು ಅಂತಂದ್ರೆ ಎವ್ರಿ ಒನ್ ನೀಡ್ ಟು ಕಂಟ್ರೋಲ್ ದೇರ್ ಬ್ಲಡ್ ಪ್ರೆಷರ್, ಕಂಟ್ರೋಲ್ ದೇರ್ ಶುಗರ್, lifestyle modification ಅಲ್ಲಿ healthy diet need to be at least 8 hours of sleep. So all these things are very essential. Most important thing is walking and sleeping are most important. As Tejasvi Surya rightly put across, mobility is the cause. If you are mobile and active, you will be able to lead a good quality life. ಸ್ಟ್ರೋಕ್ ಏನಕ್ಕಾಗತ್ತೆ, ಅದನ್ನ ಹೇಗೆ ತಡೆಗಟ್ಟಬೇಕು, ಎಲ್ಲ ಕುರಿತಾದ ಮಾಹಿತಿಯನ್ನ ನೀಡೋದಕ್ಕೆ ಬಾನೇರ್ಘಟ್ಟ ಅಪೋಲೋ ಹಾಸ್ಪಿಟಲ್ನ ಸೀನಿಯರ್ ನ್ಯೂರಾಲಜಿಸ್ಟ್ ಆಗಿರುವಂತಹ ಸೂರ್ಯನಾರಾಯಣ್ ಶರ್ಮಾ ಅವರಿದ್ದಾರೆ. ಸರ್ ಇವತ್ತು ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅಪೋಲೋ ಹಾಸ್ಪಿಟಲ್ ನಿಂದ. ಬ್ರೈನ್ ಸ್ಟ್ರೋಕ್ ಡೇ ಅಂತ ಹೇಳಿ ಜಾಗೃತಿ ಕಾರ್ಯಕ್ರಮವನ್ನ ನೀವು ಆಚರಣೆ ಮಾಡ್ತಾ ಇದ್ದೀರಾ. ಈ ಕುರಿತಾಗಿ ಏನ್ ಮಾಹಿತಿ ನೀಡಬೇಕು ಅಂತ ಇದ್ದೀರಾ? ಎಲ್ರಿಗೂ ನಮಸ್ಕಾರ. ಇವತ್ತು ವಿಶ್ವ ಸ್ಟ್ರೋಕ್ ದಿನಾಚರಣೆ ಪ್ರಯುಕ್ತ ಅಪೋಲೋ ಆಸ್ಪತ್ರೆ ಬೆಂಗಳೂರು ಸಂಸ್ಥೆಗಳ ವತಿಯಿಂದ ಇಲ್ಲಿ ಸ್ಟ್ರೋಕ್ ಅವೇರ್ನೆಸ್ ರನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 4,000 ಜನಕ್ಕಿಂತ ಹೆಚ್ಚು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದರೆ ಸಾರ್ವಜನಿಕರಿಗೆ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ. ಏನಕ್ಕೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಬೇಕು? ಯಾಕೆಂದರೆ ಸ್ಟ್ರೋಕ್ ಅನ್ನೋದು ಭಾಳ ಕಾಮನ್ ಡಿಸೀಸ್. ಈಗ ವಾರ್ಷಿಕವಾಗಿ ಸುಮಾರು 15 ಮಿಲಿಯನ್ಗಿಂತ ಜಾಸ್ತಿ ಜನ ಪಾರ್ಶ್ವವಾಯುಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲಿ ಜಾಗತಿಕವಾಗಿ ಮಾರಣಾಂತಿಕ ಕಾಯಿಲೆಗಳಲ್ಲಿ ಪಾರ್ಶ್ವವಾಯು 2ನೇ ಸ್ಥಾನ. ಹಾರ್ಟ್ ಅಟ್ಯಾಕ್ ಆದಮೇಲೆ ಸ್ಟ್ರೋಕ್ ಈಸ್ 2nd ಕಾಮನೆಸ್ಟ್ ಕಾಸ್ ಆಫ್ ಡೆತ್. ಭಾರತದಲ್ಲಿ ಇದು 3rd ಕಾಮನೆಸ್ಟ್ ಕಾಸ್ ಆಫ್ ಡೆತ್. ಹಾಗಾಗಿ ಪ್ರತಿ ದಿನ ಬೆಂಗಳೂರಿನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪಾರ್ಶ್ವವಾಯು ಪ್ರಕರಣಗಳು ವರದಿಯಾಗ್ತಾ ಇದೆ. ಹಾಗಾಗಿ ಇದಕ್ಕೋಸ್ಕರ ನಾವು ಜಾಗೃತಿ ಅಭಿಯಾನವನ್ನು ಮಾಡೋದು, ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದು ಬಹಳ ಮುಖ್ಯ. ಸೊ ಈಗ ನಮ್ಮ ಜೊತೆಗೆ ಬನೇರ್ಘಟ್ಟ ಅಪೋಲೋ ಆಸ್ಪತ್ರೆಯ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಿಪಾರ್ಟ್ಮೆಂಟ್ ನ ಡಾಕ್ಟರ್ ಆಗಿರುವಂತಹ ಗುರುಚರಣ್ ಅಡೂರ್ ಅವರು ಇದ್ದಾರೆ. ಸೊ ಡಾಕ್ಟರ್, ನಾವು ನೋಡ್ತಾ ಇದ್ವಿ ಇವತ್ತು ಒಂದು ಬ್ರೈನ್ ಸ್ಟ್ರೋಕ್ ಕುರಿತಾದಂತಹ ಜಾಗೃತಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಹಮ್ಮಿಕೊಳ್ಳಲಾಗಿದೆ ಅಪೋಲೋ ಆಸ್ಪತ್ರೆಯಿಂದ. ಸೊ ನಿಮಗೆ ನಾನು ಕೇಳುವಂತಹ ಏನ್ ಪ್ರಶ್ನೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಯಂಗ್ಸ್ಟರ್ಸ್ ಅಲ್ಲಿ ಈ ಬ್ರೈನ್ ಸ್ಟ್ರೋಕ್ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುವಂತ ಕಾಯಿಲೆ ಆಗಿದೆ. ಹಾರ್ಟ್ ಅಟ್ಯಾಕ್ ನಂತರ ಕಾಣಿಸ್ಕೊಳ್ತಾ ಇರುವಂತದ್ದು ಈ ಸ್ಟ್ರೋಕ್ ಹೆಚ್ಚಿನ ಸಂಖ್ಯೆಯಲ್ಲಿ. ಸೊ ಈ ಕುರಿತಾಗಿ ಮಾಹಿತಿ ನೀಡೋದಾದ್ರೆ? ಮುಂಚೆ ನಾವು ನೋಡೋದಾದ್ರೆ ಸ್ಟ್ರೋಕ್ ಅಂದ್ರೆ ಅದು ಒಂದು ವಯಸ್ಸಾದವ್ರ ಕಾಯಿಲೆ ಅಂತ ನಾವು ಹೇಳ್ತಾ ಇದ್ವಿ, ಇಟ್ಸ್ ಅ ಡಿಸೀಸ್ ಆಫ್ ದ ಓಲ್ಡ್ ಅಂತ. ಆದರೆ ಈಗ ವಾಟ್ ವಿ ಆರ್ ಸೀಯಿಂಗ್ ಅಂತ ಹೇಳಿದ್ರೆ ಯಾವುದೇ ಒಂದು ಏಜ್ ಬಾರ್ ಇಲ್ಲ. ಸ್ಟ್ರೋಕ್ ಸಣ್ಣ ಮಕ್ಕಳಲ್ಲೂ ಆಗಬಹುದು, ಪೀಡಿಯಾಟ್ರಿಕ್ ಸ್ಟ್ರೋಕ್ ಅಂತ ಕರಿತೀವಿ. ಒಂದು ಟೀನೇಜ್ ಪೀಪಲ್ ಅಲ್ಲಿ, ಯಂಗ್ ಅಡಲ್ಟ್ಸ್ ಅಲ್ಲಿ ಸಹ ಆಗ್ಬೋದು, ವಯಸ್ಸಾದವರಲ್ಲಿ ಆಗೇ ಆಗುತ್ತೆ. ಪ್ರಮುಖವಾಗಿ ಹೇಳೋದಾದ್ರೆ ಚಿಕ್ಕ ವಯಸ್ಸು ಅಂದ್ರೆ ಒಂದು 20ರಿಂದ 45 ವರ್ಷದ ಒಳಗೆ ಆಗುವಂತಹ ಒಂದು ಸ್ಟ್ರೋಕ್ ಅನ್ನ ನಾವೇನ್ ಹೇಳ್ತೀವಿ ಅದಕ್ಕೆ ಸ್ಟ್ರೋಕ್ ಇನ್ ಯಂಗ್ ಅಂತ ಹೇಳ್ತೀವಿ. ಈಗ ನಾವು ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಯಾವ್ಯಾವ ಕಾರಣಗಳಿರುತ್ತೋ ಅದೇ ಕಾರಣಗಳಿಂದನೂ ಸ್ಟ್ರೋಕ್ ಆಗುತ್ತೆ ಅಂತ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಒಬೇಸಿಟಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾಸ್ ಆಫ್ ಸ್ಟ್ರೋಕ್ ಇನ್ ದ ಯಂಗ್. ಮತ್ತೆ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹೈ ಕೊಲೆಸ್ಟ್ರಾಲ್, ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಟೆಸ್ಟೇ ಮಾಡ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಏನಂತ ಹೇಳಿದ್ರೆ ಬ್ಲಡ್ ಟೆಸ್ಟ್ ಆಗಬೇಕು ಅಂದ್ರೆ ನಿಮ್ಗೆ 60 ವರ್ಷ ಆಗಿರ್ಬೇಕು ಅಂತ. ಆದ್ರೆ ಅದು ಹಾಗಲ್ಲ. ಪ್ರತಿ 6 ತಿಂಗಳು ಅಥವಾ ಪ್ರತಿ ವರ್ಷ ವಿ ಶುಡ್ ಗೆಟ್ ಅವರ್ ಆನ್ಯುವಲ್ ಹೆಲ್ತ್ ಚೆಕಪ್ ಡನ್. ಇದರಲ್ಲಿ ನಮಗೆ ಸ್ಟ್ರೋಕ್ ಆಗುವಂತ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಪತ್ತೆ ಮಾಡಿ ಅದನ್ನ ನಾವು ತಪಾಸಣೆಯನ್ನು ಮಾಡ್ಕೊಂಡ್ರೆ ಸ್ಟ್ರೋಕ್ ಆಗೋ ಚಾನ್ಸಸ್ ಸಿಗ್ನಿಫಿಕೆಂಟ್ ಆಗಿ ಕಮ್ಮಿ ಆಗುತ್ತೆ. ಎರಡನೇದಾಗಿ ಫ್ಯಾಮಿಲಿ ಹಿಸ್ಟ್ರಿ. ಸ್ಟ್ರೋಕ್ ಈಗ ನಾವು ವಿ ಆರ್ ಸೀಯಿಂಗ್ ಅ ಜೆನೆಟಿಕ್ ಬ್ಯಾಕ್ಗ್ರೌಂಡ್, ಜೆನೆಟಿಕ್ ಬೇಸಿಸ್ ಫಾರ್ ಸ್ಟ್ರೋಕ್.
ಸೊ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಹಿರಿಯರಲ್ಲಿ ಯಾರಿಗಾದ್ರೂ ಸ್ಟ್ರೋಕ್ ಆದ್ರೆ ನೀವು ಹುಷಾರಾಗಿ ಪ್ರತಿ ವರ್ಷ ನಿಮ್ಮ ಚೆಕಪ್ ಅನ್ನು ಮಾಡಿಕೊಂಡು ಯು ವಿಲ್ ಹ್ಯಾವ್ ದಟ್ ಎಕ್ಸ್ಟ್ರಾ ಟೆಂಡೆನ್ಸಿ ಟು ಡೆವಲಪ್ ಸ್ಟ್ರೋಕ್. ಅದಕ್ಕೆ ನಿಮಗೆ ವಯಸ್ಸಿನ ಒಂದು ಚೌಕಟ್ಟು ಇರುವುದೇ ಇಲ್ಲ. 40 ವರ್ಷಕ್ಕೂ ಸ್ಟ್ರೋಕ್ ಆಗ್ಬೋದು, 80 ವರ್ಷಕ್ಕೂ ಸ್ಟ್ರೋಕ್ ಆಗ್ಬೋದು. ಸೊ ನಿಮ್ಮ ಫ್ಯಾಮಿಲಿಲಿ ಒಂದು ಹಿಸ್ಟ್ರಿ ಅಂತ ಇದ್ರೆ ನೀವು ಹುಷಾರಾಗಿ ಡಾಕ್ಟರ್ ತಪಾಸಣೆಯನ್ನು ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ತಾ ಬರಬೇಕಾಗಿ ಬರುತ್ತೆ. ಬಹಳ ಜನ ಹೇಳ್ತಾರೆ, ಜೊತೆಗೆ ನನಗೂ ಕೂಡ ಇದೊಂದು ಪ್ರಶ್ನೆ, ನರ ವೀಕ್ನೆಸ್ ಇಂದ ಸ್ಟ್ರೋಕ್ ಬರೋ ಚಾನ್ಸಸ್ ಇದೆನಾ ಸರ್? ಅದು ತುಂಬಾ ರೇರು. ಸ್ಟ್ರೋಕ್ ಎರಡು ತರ ಆಗುತ್ತೆ, ಒಂದು ಇಸ್ಕಿಮಿಕ್ ಸ್ಟ್ರೋಕ್ ಮತ್ತೆ ಒಂದು ಹೆಮರಾಜಿಕ್ ಸ್ಟ್ರೋಕ್ ಅಂತ. ಇಸ್ಕಿಮಿಕ್ ಸ್ಟ್ರೋಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ರೈನ್ಗೆ ಹೋಗುವಂತ ಬ್ಲಡ್ ಸಪ್ಲೈ ಕಡಿಮೆ ಆಗೋದ್ರಿಂದ ಈ ತರ ಆಗುತ್ತೆ. ಹೆಮರಾಜಿಕ್ ಸ್ಟ್ರೋಕ್ ಅಂದ್ರೆ ರಕ್ತದ ಒತ್ತಡ ಅಥವಾ ಏನಾದರೂ ಅನ್ಯೂರಿಸಮ್ ಈ ತರ ಬ್ರೈನ್ ಒಳಗಡೆ ರಕ್ತಸ್ರಾವ ಆಗೋದ್ರಿಂದ ಆ ಪೋರ್ಷನ್ ಆಫ್ ದ ಬ್ರೈನ್ ಯಾವುದು ಕಾಲು ಕೈನ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಅಥವಾ ಸ್ಪೀಚು ವಿಷನು, ಆ ಪೋರ್ಷನ್ನು ನಮಗೆ ಎಫೆಕ್ಟ್ ಆದಾಗ ಆ ರೀಜನು ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಬರೀ ನರದ ವೀಕ್ನೆಸ್ಸಿಂದಾಗಿ ಸ್ಟ್ರೋಕ್ ಆಗಲ್ಲ. ಸ್ಟ್ರೋಕ್ ಮೇನ್ಲಿ ಆಗೋದು ರಕ್ತದ ಸಂಚಾರ ಕಡಿಮೆ ಆದರೆ ಅಥವಾ ರಕ್ತ ಏನಾದರೂ ಬ್ಲೀಡಿಂಗ್ ಆಗಿ ಒಳಗಡೆ ಇದಾದರೆ ಈ ಥರ ಆಗುತ್ತೆ. ಖುಷಿ ಆಗುತ್ತೆ ಅಪೋಲೋ ಹಾಸ್ಪಿಟಲ್ ವತಿಯಿಂದ ಈ ಥರದ ಸ್ಟ್ರೋಕ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಸೊ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಆಸ್ಪತ್ರೆ ಸ್ಟ್ರೋಕ್ ಬಗ್ಗೆ ತುಂಬ ಜಾಸ್ತಿ ಜಾಗ್ರತೆ ವಹಿಸುತ್ತೆ. ಎವ್ರಿ ಇಯರ್ 29th ಅಕ್ಟೋಬರ್ಗೆ ವರ್ಲ್ಡ್ ಸ್ಟ್ರೋಕ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಅದ್ರ ಪ್ರಯುಕ್ತವಾಗಿ ನಾವು ಪ್ರತಿ ವರ್ಷ ಒಂದು ರನಥಾನ್ ಮತ್ತು ಮ್ಯಾರಥಾನ್ ಮಾಡ್ತೀವಿ. 10K ಮತ್ತು 5K ಮಾಡ್ತಿದ್ವಿ ಹೋದ ವರ್ಷದ ತನಕ. ಈ ವರ್ಷ ಟು ಆನರ್ ದ ಗೋಲ್ಡನ್ ಆರ್ 4.5K ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಸ್ಟೂಡೆಂಟ್ಸನ್ನು ಇನ್ವೈಟ್ ಮಾಡ್ತೀವಿ, ಡಾಕ್ಟರ್ಸ್ಗೂ ಇನ್ವೈಟ್ ಮಾಡ್ತೀವಿ. ಆಲ್ ಅದರ್ ಪೀಪಲ್, ವಿ ಆಲ್ಸೋ ಇನ್ವೈಟ್ ಆಲ್ ಅದರ್ ಪೀಪಲ್ ಟು ಪಾರ್ಟಿಸಿಪೇಟ್. ಸೊ ನೀವು ಡೈಲಿ ಫಿಟ್ನೆಸ್ ನ ಮೇಂಟೈನ್ ಮಾಡ್ತೀರಾ? ಅಂದ್ರೆ ರನ್ನಿಂಗು, ವಾಕಿಂಗು, ಜಾಗಿಂಗ್, ವಾಟ್ ಎವರ್? ಡೈಲಿ 6 to 7 kilometers ಫಿಕ್ಸ್, ವೀಕ್ಲಿ 10 kilometers ಟ್ವೈಸ್ ಫಿಕ್ಸ್. ಅದ ಇವತ್ತು ಎಷ್ಟೊತ್ತಿಗೆ ಶುರು ಮಾಡಿದ್ರಿ? 6 o'clock ಸ್ಟಾರ್ಟ್ ಮಾಡಿದ್ವಿ, 7:10 ಕ್ಲೋಸ್ ಆಗಿರ್ಬೇಕು. ಸೊ 1 hour ಹತ್ತತ್ರ 1 ಗಂಟೆ 15 ನಿಮಿಷದಲ್ಲಿ 10 kilometers ಕವರ್ ಮಾಡಿ. 75 ನಿಮಿಷ ಬೇಕು. ಸೊ ನಿಮ್ ಜೊತೆಗೆ ಎಷ್ಟು ಜನ ಭಾಗಿಯಾಗಿದ್ರು? ಬರೀ ರನ್ನಿಂಗ್ ಮತ್ತೆ ಮಧ್ಯ ವಾಕಿಂಗು, ಜಾಗಿಂಗ್ ಆ ತರ? ಇಬ್ಬರು ರನ್ನಿಂಗ್ ಇದ್ರು, ಇನ್ನ 4 ಜನ ವಾಕಿಂಗ್ ಬಂದಿದ್ರು. ಅವರು 4.5 ಮಾಡಿದ್ರು, ನಾವು ಇಬ್ಬರು ರನ್ನಿಂಗ್ ಮಾಡಿದ್ವಿ. ನನ್ನ ಜೊತೆ ವಿಜಯ್ ಸರ್ ಅಂತ ಒಬ್ರು, ನಾನು. ಅವ್ರು ನಮ್ಗಿಂತ 5 minutes ಫಾಸ್ಟ್ ಮಾಡ್ತಾರೆ. ಸೊ ನಾನು ನೋಡ್ತಾ ಇದ್ದೆ, ಬರೀ ಕಾಲಲ್ಲಿ ನೀವು ರನ್ನಿಂಗ್ ಮಾಡ್ಕೊಂಡು ಬಂದಿರೋದನ್ನ ನಾನು ನೋಡಿದೆ. ಸೊ ಹೌ ಕಂಫರ್ಟೇಬಲ್ ಆಗಿತ್ತು? ಏನ್ ತೊಂದರೆ ಇಲ್ಲ ಮೇಡಮ್, ಸಿನ್ಸ್ ಫ್ರಮ್ 4 years ಮಾಡ್ತೀನಿ ಬರೀ ಕಾಲ. ನಿಮಗೆ ಅಭ್ಯಾಸ ಆಗಿದೆ. ನಮ್ಮ ಇಡೀ ದೇಹದ ಚಟುವಟಿಕೆಯನ್ನ ಕಂಟ್ರೋಲ್ ನಲ್ಲಿಡೋದು ಬ್ರೈನ್. ಹಾಗಾಗಿ ಮೆದುಳಿಗೆ ಸಂಬಂಧಪಟ್ಟಂತ ಯಾವುದೇ ಕಾಯಿಲೆ ಅಥವಾ ಯಾವುದಾದ್ರೂ ಬ್ಯಾಡ್ ಸೈನ್ ಸಿಕ್ಕಿದ್ರೆ ತಕ್ಷಣ ಡಾಕ್ಟರ್ ಅನ್ನ ಸಂಪರ್ಕಿಸಿ ಸೂಕ್ತವಾದಂತಹ ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕು ಅನ್ನೋ ಮಾಹಿತಿಯನ್ನ ಇಲ್ಲಿ ಆಗಮಿಸಿದಂತಹ ಸಾಕಷ್ಟು ಡಾಕ್ಟರ್ಸ್ ನ ಮಾತಾಗಿತ್ತು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸ್ಟ್ರೋಕ್ ಯಾಕಾಗುತ್ತೆ, ಹಾಗೆ ಸ್ಟ್ರೋಕ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ತಡೆಗಟ್ಟಬೇಕು, ಸ್ಟ್ರೋಕ್ ನ ಗುಣಲಕ್ಷಣಗಳು ಏನು ಅನ್ನೋ ಮಾಹಿತಿಯನ್ನು ಕೂಡ ನಮ್ಮ ಸುಮನ್ ಟಿವಿ ಕನ್ನಡದ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದೀವಿ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.